ಥ್ಯಾಂಕ್ ಯು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ, ಎಂದು ತಿರುಗಿ ಎಂದು ತಿರುಗಿ ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಯಾರ್ಯಾರು ಯೇಸುವನ್ನು ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರೋ, ಯಾರ್ಯಾರು ಪ್ರಭುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರೋ, ಅವರಿಗೆ ಸಿಕ್ಕುವುದು ಸಂತೋಷವು, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಯೇಸುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಗೊಂಡು ನಡೆಯುತ್ತಿರುವರೋ, ಯಾರ್ಯಾರು ಯೇಸುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಗೊಂಡು ನಡೆಯುತ್ತಿರುವರೋ, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನೀವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾರ್ಯಾರು ಯೇಸುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು
ಕಳೆಯುತ್ತಿರುವರೋ. ಯಾರ್ಯಾರು ಯೇಸುವಿನ ಸಮ್ಮುಖದಲ್ಲಿಯೇ ಹೆಚ್ಚಿನ ಸಮಯವನ್ನು ಕಳೆಯುತ್ತಿರುವರೋ, ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಅವರಿಗೆ ಸಿಕ್ಕುವುದು ಪರಲೋಕ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಮಾದರಿಯ ತೋರಿಸದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಶ್ರೀ ಯೇಸು ನಾಮ. ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀಯೇ ಉತ್ಸಾಹದಿಂದ ಹಾಡೋಣ. ಯೇಸುವಿನ ನಾಮ ಮೇಲಾದ ನಾಮ, ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೂ ನಾನಾ ರೋಗಿಗಳಿಗೂ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೂ ನಾನಾ ರೋಗಿಗಳಿಗೂ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ
ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹೌದು, ನಿಮ್ಮ ನಾಮ ಕರ್ತನೇ ಮೇಲಾದ ನಾಮ, ಆದರೂ ಪಾಪಿಗಳನ್ನು ಹುಡುಕಿ ಬಂದ ನಾಮ. ಥ್ಯಾಂಕ್ ಯು ಅಪ್ಪ, ನೀವು ಹುಡುಕಿ ಬಂದ್ರಿ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ತ್ಯಾಗವನ್ನೆಲ್ಲ ನೆನಪು ಮಾಡಿಕೊಂಡು ನಿಮಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಹಾಲೆಲೂಯ. ಸಿ ಮೈನರ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಸ್ತುತಿಸುವೆವು, ಹೊಗಳುವೆವು, ನಮಿಸುವೆವು ದೇವಾ. ಉಚಿತವಾದ ಕೃಪೆಯಿಂದ ನೀತಿವಂತರಾಗಿಸಿದೆ. ಉಚಿತವಾದ ಕೃಪೆಯಿಂದ ನೀತಿವಂತನಾಗಿಸಿದೆ. ನನ್ನ ನೀತಿವಂತನಾಗಿಸಿದೆ, ನನ್ನ ನೀತಿವಂತನಾಗಿಸಿದೆ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಎಸ್, ನಮಿಸುವೆನು ದೇವಾ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ಎಸ್ ಡ್ಯಾಡಿ. ಆತ್ಮನಿಂದ ವಾಕ್ಯದಿಂದ ಮರುಜೀವ ನೀಡಿರುವೆ. ನನಗೆ ಮರುಜೀವ ನೀಡಿರುವೆ, ನನಗೆ ಮರುಜೀವ ನೀಡಿರುವೆ. ಸ್ತುತಿಸುವೆವು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ರಕ್ತದಿಂದ ತೊಳೆದಿರುವೆ, ಪರಿಶುದ್ಧ ಮಾಡಿರುವೆ. ನಿನ್ನ ರಕ್ತದಿಂದ ತೊಳೆದಿರುವೆ, ಪರಿಶುದ್ಧಗೊಳಿಸಿರುವೆ.
ನನ್ನ ಪರಿಶುದ್ಧಗೊಳಿಸಿರುವೆ, ನನ್ನ ಪರಿಶುದ್ಧಗೊಳಿಸಿರುವೆ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಎಸ್ ಡ್ಯಾಡಿ, ಹೊಗಳುವೆನು, ನಮಿಸುವೆನು ದೇವಾ. ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ಅಯ್ಯ ಪ್ರಕಾಶ ಹೊಂದುವೆನು, ನಾನು ಪ್ರಕಾಶ ಹೊಂದುವೆನು. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ಹೌದು ಡ್ಯಾಡಿ, ನಿನ್ನ ದೃಷ್ಟಿಸಿ ನೋಡುವೆನು, ಪ್ರಕಾಶ ಹೊಂದುವೆನು. ನಾನು ಪ್ರಕಾಶ ಹೊಂದುವೆನು, ನಾನು ಪ್ರಕಾಶ ಹೊಂದುವೆನು. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಅದ್ಭುತನೇ, ಅತಿಶಯನೇ, ಆಲೋಚನಾ ಕರ್ತನೇ. ಅದ್ಭುತನೇ, ಅತಿಶಯನೇ, ಆಲೋಚನಾ ಕರ್ತನೇ. ಆಲೋಚನಾ ಕರ್ತನೇ, ನನ್ನ ಆಲೋಚನಾ ಕರ್ತನೇ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ನಿನ್ನ ಆಗಲಿ ನಾ ಎಲ್ಲಿ ಹೋಗಲಿ, ಜೀವವುಳ್ಳ ವಾಕ್ಯ ನೀನೇ. ನಿನ್ನ ಆಗಲಿ ನಾ ಎಲ್ಲಿ ಹೋಗಲಿ, ಜೀವವುಳ್ಳ ವಾಕ್ಯ ನೀನೇ. ಅಯ್ಯ ಜೀವವುಳ್ಳ ವಾಕ್ಯ ನೀನೇ, ಅಯ್ಯ ಜೀವವುಳ್ಳ ವಾಕ್ಯ ನೀನೇ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ಎಸ್ ಡ್ಯಾಡಿ, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ನಿನ್ನ ಆಗಲಿ ನಾ ಎಲ್ಲಿ ಹೋಗಲಿ, ಜೀವವುಳ್ಳ ವಾಕ್ಯ ನೀನೇ. ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿಯನ್ನು ನೋಡಿ ಹೇಳೋಣ. ನಿನ್ನ ಆಗಲಿ ನಾ ಎಲ್ಲಿ ಹೋಗಲಿ, ಜೀವವುಳ್ಳ ವಾಕ್ಯ ನೀನೇ. ನಿತ್ಯ ಜೀವವುಳ್ಳ ವಾಕ್ಯ ನೀನೇ, ನಿತ್ಯ ಜೀವವುಳ್ಳ ವಾಕ್ಯ ನೀನೇ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು ದೇವಾ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆ
ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನೇ ನೋಡಿ ಹೇಳೋಣ, ನಮಿಸುವೇನು ದೇವಾ, ಥ್ಯಾಂಕ್ ಯು, ನಮಿಸುವೇನು ದೇವಾ, ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಸ್ತುತಿಸುವೆ, ನಿನ್ನನ್ನೇ ಹೊಗಳುವೆ, ನಿನ್ನನ್ನೇ ಆರಾಧಿಸುವೆ. ಸ್ತುತಿಗೂ ಆರಾಧನೆಗೂ ಯೋಗ್ಯನಾದ ದೇವರೇ, ಘನತೆಗೂ ಗೌರವಕ್ಕೂ ಯೋಗ್ಯನಾದ ತಂದೆಯೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ದಿಕ್ಕಿಲ್ಲದೆ ಎಲ್ಲೆಲ್ಲೋ ಅಲೆದಾಡಿದೆನು, ಅಳಬೇಡ ಎಂದು ಹೇಳಿ ಅಪ್ಪಿಕೊಂಡೆ, ಅಳಬೇಡ ಎಂದು ಹೇಳಿ ಅಪ್ಪಿಕೊಂಡೆ. ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಡ್ಯಾಡಿ. ರಾಜ ನಿಮಗೆ ಸ್ತೋತ್ರ. ಎದುರಾದ ತಂತ್ರವನ್ನು ಮುರಿದಾಕಿರುವೆ, ಎದುರಾದ ತಂತ್ರವನ್ನು ಮುರಿದಾಕಿರುವೆ. ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ, ಯಾವಾಗಲೂ ಸ್ತುತಿಸುವಂತೆ ಬಲ ನೀಡಿರುವೆ. ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ. ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಯೇಸು ರಾಜ ನಿಮಗೆ ಸ್ತೋತ್ರ. ಯೇಸು ರಾಜ ನಿಮಗೆ ಸ್ತೋತ್ರ. ಪೂರಭಾಗ ಶಿಕಲ ಹಾಗೆ ಡ್ಯಾಡಿಗೆ ವಂದನೆ ಹೇಳುವ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ. ಓ ಹಾಲೆಲೂಯಾ, ಓ ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ. ಓ ರಬಕ ಶಿಕಲ್ ಬೋರಿಯಾ ತರ ರಬೋ ಕಲಾಕಾರ ಓರಿ ಗಾಲ ಕಲಾಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೃಪಾ ಸಂಪನ್ನನಾಥ ದೇವರೇ, ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ. ಭೂಮಿ ಆಕಾಶಗಳ ನಿರ್ಮಾಣಿಕನು ನಮ್ಮ ಮಧ್ಯದಲ್ಲಿ ನೀವಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿನ್ನನ್ನು ಸ್ತುತಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲು ನಮಗೆ ಕೊಟ್ಟಿರುವಂಥ ಈ ವಿಶೇಷ ಅವಕಾಶಕ್ಕಾಗಿ ವಂದನೆ. ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ 2 ಪೇತ್ರ 3ನೇ ಅಧ್ಯಾಯ 17ನೇ ವಚನವನ್ನು ಓದೋಣ.
2 ಪೇತ್ರ 3:17. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ಹಾಲೆಲೂಯ, ಎಚ್ಚರಿಕೆಯಾಗಿರಿ. ಹಾಲೆಲೂಯ. ದೇವರ ಮಾರ್ಗದರ್ಶನ ನಮಗೆ ಬರೋದೇನೆಂದರೆ ಎಚ್ಚರಿಕೆಯಾಗಿರಿ. ಏನಕ್ಕೆ ಎಚ್ಚರಿಕೆಯಾಗಿರಿ? ಇನ್ನೊಂದ್ಸರಿ ಓದಿ ಅದನ್ನೇ. 2 ಪೇತ್ರ 3:17. ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಅಧರ್ಮಿಗಳ ಅಂದರೆ ತಪ್ಪಾದ ಮಾರ್ಗದಲ್ಲಿರುವವರ ಭ್ರಾಂತಿ. ಭ್ರಾಂತಿ ಅಂದರೆ ಜಸ್ಟ್ ಒಂದು ಕಲ್ಪನೆ, ಮೋಸ. ಇದೆ ಅಂತ ಇಲ್ಲದೇ ಇರುವುದನ್ನು ಇದೆ ಅಂತ ನೆನೆಸ್ಕೊಳ್ಳೋದು, ಇರೋದನ್ನ ಇಲ್ಲ ಅಂತ ನೆನೆಸ್ಕೊಳ್ಳೋದು, ಭ್ರಮೆ. ಅಧರ್ಮಿಗಳ ಭ್ರಮೆ, ಅದರ ಸೆಳವಿಗೆ ಸಿಕ್ಕಿ, ಅದು ಅಧರ್ಮಿಗಳ ಭ್ರಾಂತಿ, ತಪ್ಪು ಮಾರ್ಗದಲ್ಲಿರುವಂತಹ ಒಂದು ಕಲ್ಪನೆಯ ಸುಖ, ದುರ್ಮಾರ್ಗದಲ್ಲಿರುವಂತಹ ಒಂದು ಕಲ್ಪನೆಯ ಸಮೃದ್ಧಿ. ಅದು ನಿಜ ಅಲ್ಲ, ಒಂದು ಭ್ರಮೆ ಅಷ್ಟೇ, ಭ್ರಾಂತಿ ಅಷ್ಟೇ. ಅದೇನು ಮಾಡ್ತದಂತೆ? ಸೆಳೆತದಂತೆ, ದೇವರ ಮಕ್ಕಳನ್ನು ಸೆಳೆತದೆ. ಅದಕ್ಕೆ ಎಚ್ಚರಿಕೆ ಬರೆದಿರೋದು. ಅದರಲ್ಲಿ ಏನೋ ನೀವು ಇಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ಒಂದು ಸುಖ ಅಲ್ಲಿದೆ, ಇಲ್ಲಿ ಇಲ್ಲದೇ ಇರೋಂಥ ಏನೋ ಒಂದು ಮಜಾ ಅಲ್ಲಿದೆ ಅನ್ನುವ ರೀತಿಯಾಗಿ ಅದು ಕಾಣ್ತದೆ. ದುರ್ಮಾರ್ಗದಲ್ಲಿರುವವರ ಭ್ರಾಂತಿ ಆ ರೀತಿಯಾಗಿ ಕಾಣ್ತದಂತೆ. ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗಂತೆ. ಮನಸ್ಸು, ನಿಮ್ಮ ಸ್ಥಿರ ಮನಸ್ಸು ಕರ್ತನೆಗಾಗಿರುವ, ಪರಿಶುದ್ಧತೆಗಾಗಿರುವ, ಆತ್ಮಿಕಕ್ಕಾಗಿರುವಂಥ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗಿ, ನೀವು ಅವ್ರ ಜೊತೆ ಸೇರಿ ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ಬೆಳಗಿನ ಸಮಯದಲ್ಲಿ ನಾವು ಮೋಸ ಹೋಗದಂತೆ, ಸೈತಾನನ ವಂಚನೆಗೆ ಸಿಕ್ಕಾಕೊಳ್ಳದ ಹಾಗೆ ಮುಂಚಿತವಾಗಿ ನಮಗೆ ತಿಳಿಸ್ತಾ ಇದೆ. ಸಿಕ್ಕಾಕೊಂಡ ಮೇಲೆ ಒದ್ದಾಡಿ ಅಯ್ಯೋ ಕಾಪಾಡು ಕರ್ತನೆ ಅನ್ನುವುದಕ್ಕಿಂತ ಮೊದಲೇ ನಾವು ತಪ್ಪಿಸಿಕೊಳ್ಳುವುದು ನಮಗೆ ಹಿತ. ಅದರಿಂದ ದೇವರು ಅಡ್ವಾನ್ಸ್ ಆಗಿಯೇ ನಮಗೆ ವಿವರವಾಗಿ ಹೇಳ್ತಾ ಇದ್ದಾರೆ, ಅಧರ್ಮಿಗಳ ಭ್ರಾಂತಿಗೆ ಸಿಕ್ಕಾಕೊಂಡು ನೀವು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಬಿಡ್ಬೇಡ್ರಿ, ನಿಮ್ಮ ಸ್ಟ್ಯಾಂಡರ್ಡ್, ನಿಮ್ಮ ಸ್ಪಿರಿಚುವಲ್ ಕ್ವಾಲಿಟಿಯನ್ನು ಬಿಟ್ಬಿಡ್ಬೇಡ್ರಿ, ಜಾಗ್ರತೆಯಿಂದಿರಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 10ನೇ ವಚನಕ್ಕೆ ಬರೋಣ. ಜ್ಞಾನೋಕ್ತಿ 1:10. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಮಗನೇ, ಅಧರ್ಮಿಗಳ ಭ್ರಾಂತಿ, ದುಷ್ಪ್ರೇರಣೆಯನ್ನು ಮಾಡಿದ್ರೆ ನೀನು ಒಪ್ಪಲೇಬೇಡ. ಕೆಲವು ಸಮಯಗಳಲ್ಲಿ ಚಿಂತೆ ಮಾಡ್ತಾರೆ, ಅಯ್ಯೋ ಅವನು ಹಂಗೆ ಹೇಳಿ ತಗೊಂಡೋಗಿ ಚೀಟಿಗೆ ಸಿಕ್ಸ್ಬಿಟ್ಟ, ಈಗ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ಹಂಗೆ ಅಂತ ಹೇಳಿ ತಂದಿದ್ದನ್ನ ನನಗೆ ನನ್ನ ತಲೆ ಮೇಲೆ ಹಾಕ್ಬಿಟ್ರು, ನನಗೆ ಕಟ್ಬಿಟ್ರು ಅಂತ ಹೇಳಿ ಆಮೇಲೆ ಚಿಂತೆ ಮಾಡ್ತಾರೆ. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನಿನ್ಗೆ ಒಪ್ಪಲೇಬೇಡ. ಎಲ್ಗೋಗಿತ್ತು ನಿನ್ನ ಬುದ್ಧಿ? ನೀನು ಆ ಸಮಯದಲ್ಲಿ ವಿವೇಚನೆ ಮಾಡಬೇಕು. ಇದು ಯಾರ ಸರಕು, ಎಲ್ಲಿಂದ ಬರ್ತಾ ಇದೆ ವಿವೇಚನೆ ಮಾಡಬೇಕು. ಇವತ್ತು ದೇವ್ರ ಮಕ್ಕಳಲ್ಲಿ ಅನೇಕರಿಗೆ ಏನಂದರೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಅದರಲ್ಲಿ ಏನಾದರೂ ಒಳ್ಳೆಯದಾಗಿ ಕಾಣ್ತದೆ ಅಂದ ತಕ್ಷಣ ಹಂಗೆ ಧುಮುಕ್ಬಿಡೋದು. ಏನಂತ ಯೋಚನೆ ಮಾಡೋದಿಲ್ಲ. ಅದು ಅಧರ್ಮಿಗಳ ಭ್ರಾಂತಿ. ಅದು ಜಸ್ಟ್ ಕಲ್ಪನೆಯ ಸುಖ, ಅದು ಕಲ್ಪನೆಯ ಸಮೃದ್ಧಿ. ಅದರಲ್ಲಿ ಏನೂ ಇಲ್ಲ. ಅವರು ದುಷ್ಪ್ರೇರಣೆ ಕೊಡ್ತಾರೆ, ನಿಮಗೆ ಒಂದು ಕೆಟ್ಟ ಪ್ರೇರಣೆಯನ್ನು ನಿಮ್ಮೊಳಗೆ ತುಂಬಿಸ್ತಾರೆ, ಉತ್ತೇಜನ ಪಡಿಸ್ತಾರೆ. ಹಾಗೆ ಹೀಗೆ ಇಂಪ್ರೂವ್, ಇದು ಒಳ್ಳೆಯ ಸತ್ಯ, ಹಾಗೆ ಹೀಗೆ ಅಂತ ಹೇಳಿ ನಿಮ್ಮನ್ನು ತಪ್ಪು ಮಾರ್ಗಕ್ಕೆ ನಡೆಸ್ತಾರೆ. ಆದರೆ ನೀನೇನು ಮಾಡಬೇಕಂತೆ? ದೇವರ ಮಕ್ಕಳು ಏನು ಮಾಡಬೇಕಂತೆ? ಒಪ್ಪಲೇಬಾರ್ದು. ಯಾವ ಕಾರಣಕ್ಕೂ
ಒಪ್ಪಲೇಬಾರ್ದು. ದುರ್ಮಾರ್ಗದ ಆಲೋಚನೆಗಳನ್ನು ದೇವರ ಮಕ್ಕಳು ಒಪ್ಪಲೇಬಾರ್ದು. ನೋಡಿ, ಅದೇ ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 29ನೇ ವಚನ. ಜ್ಞಾನೋಕ್ತಿ 16:29. ಬಲಾತ್ಕಾರಿಯು ನೆರೆಯವನನ್ನು ಮರಳುಗೊಳಿಸಿ ದುರ್ಮಾರ್ಗಕ್ಕೆ ಎಳೆಯುವನು. ಬಲಾತ್ಕಾರಿಯು ನೆರೆಯವನನ್ನು ಮರಳುಗೊಳಿಸಿ ದುರ್ಮಾರ್ಗಕ್ಕೆ ಎಳಿತಾನಂತೆ. ನಾವು ಡಬಲ್ ಕೇರ್ ವಹಿಸಬೇಕು. ಆತ್ಮಿಕ ಜೀವಿತಕ್ಕೆ ಬಂದವರು ಡಬಲ್ ಕೇರ್ ವಹಿಸಬೇಕು. ಕೆಲವು ಸಮಯಗಳಲ್ಲಿ ನಮಗಿಷ್ಟ ಇಲ್ಲ ಅಂದರೂ ಕೆಲವೊಂದು ಕಾರ್ಯಗಳನ್ನು ಮಾಡಿಸ್ಬಿಡ್ತಾರೆ. ನಿಮಗೆ ಅನುಭವ ಆಗಿರ್ಬೋದು. ನಿಮ್ಗೆ ಇಷ್ಟ ಇರಲಿಲ್ಲ, ಏನು ಮಾಡೋದು, ಅವನ್ನ ತಗೊಂಡೋಗಿ ನನ್ನನ್ನು ಹಿಂಗೆ ಬಿಟ್ಬಿಟ್ಟ, ಅವಕ್ಕ ನನ್ನ ತಗೊಂಡೋಗಿ ಈ ಥರ ಬಿಟ್ಬಿಟ್ಲು, ನನಗೆ ಇಷ್ಟನೇ ಇರಲಿಲ್ಲ, ಈ ವ್ಯವಹಾರದಲ್ಲಿ ಇಷ್ಟನೇ ಇರಲಿಲ್ಲ, ಇದರಲ್ಲಿ ನನಗೆ ಆಸಕ್ತಿನೇ ಇರಲಿಲ್ಲ, ಆದರೆ ಅವರು ನನ್ನ ಫೋರ್ಸ್ ಮಾಡಿಬಿಟ್ರು ಅಂತ ಹೇಳಿ. ಆದರೆ ಇವತ್ತು ದೇವರ ವಾಕ್ಯ ಹೇಳ್ತದೆ, ಅಂಥ ಸಂದರ್ಭದಲ್ಲೂ ಸಹ ದೇವರ ಮಕ್ಕಳು ಜಾಗ್ರತೆ ವಹಿಸಬೇಕು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಒಳ್ಳೆ ರೀತಿಯಾಗಿ ಕಾಣ್ಬೋದು. ನಾವು ಜಾಗ್ರತೆಯಿಂದ ಇರಬೇಕು. ಕೆಲವು ಸಮಯ ನಮಗೆ ಇಷ್ಟ ಇಲ್ಲಾಂದರೂ ಇನ್ನೇನು ಮಾಡೋದು, ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ಹೋಗಿ ಸಿಕ್ಕಾಕೊಳ್ಳೋದುಂಟು ಭ್ರಾಂತಿಗೆ. ಆಮೇಲೆ ತಮ್ಮ ಜೀವಿತವನ್ನು, ತಮ್ಮ ಭವ್ಯ ಆತ್ಮಿಕ ಜೀವಿತವನ್ನು ಸಹ ಕಳ್ಕೊಳ್ಳುವಂಥ ಸ್ಥಿತಿ ಬಂದುಬಿಡ್ತದೆ. ನೀವು ಸಮುವೇಲನ ಗ್ರಂಥ 2 ಸಮುವೇಲ 16ನೇ ಅಧ್ಯಾಯ 23ನೇ ವಚನವನ್ನು ಓದ್ರಿ. ಎರಡು ಸಮುವೇಲ 16:23. ಆ ಕಾಲದಲ್ಲಿ ಅಹಿತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟು ಬೆಲೆ ಇತ್ತು. ದಾವೀದನು ಅಬ್ಸಾಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು. ನೋಡಿ, ಈ ಅಹಿತೋಫೆಲನು ಒನ್ ಆಫ್ ದ ಕೌನ್ಸಿಲರ್ಸ್, ದಾವೀದನ ಆಸ್ಥಾನದಲ್ಲಿದ್ದಂತಹ ಸಮಾಲೋಚಕರುಗಳಲ್ಲಿ ಬಹಳ ಪ್ರಮುಖವಾದಂಥ ವ್ಯಕ್ತಿ. ಅವನ ಆಲೋಚನೆಗೆ ಆ ಕಾಲದಲ್ಲಿ ಎಷ್ಟು ಮರ್ಯಾದೆ ಇತ್ತು ಅಂದರೆ ದೈವೋತ್ತರಗಳಿಗಿರುವಷ್ಟು ಮರ್ಯಾದೆ ಇತ್ತು. ದೇವರ ವಾಕ್ಯಕ್ಕೆ ಎಷ್ಟು ಬೆಲೆ ಕೊಡ್ತಿದ್ರೋ ಅಷ್ಟು ಬೆಲೆ ಕೊಡ್ತಿದ್ರಂತೆ. ಆ ರೀತಿಯಾಗಿ ಅದನ್ನು ಗೌರವಿಸ್ತಾ ಇದ್ರು. ಆದರೆ ಅವನು ಕೊಟ್ಟಂಥ ಕೌನ್ಸಿಲ್ ಹೆಂಗಿದೆ ಅಂದರೆ ದೇವರ ಶಾಪವನ್ನು ತಗೊಂಡು ತನ್ನ ಮೇಲೆ ಹಾಕ್ಕೊಳ್ಳುವಂಥ ಸ್ಥಿತಿಯಲ್ಲಿ. ಅಬ್ಸಲೋಮನಿಗೆ ಅವನು ಕೊಡುವ ಆಲೋಚನೆ ನೀವು ಮೇಲ್ಗಡೆ 20ನೇ ವಚನದಿಂದ ಓದಿದ್ರೆ ಗೊತ್ತಾಗುತ್ತೆ. ಶಾಪವನ್ನೇ ತೆಗೆದು ತನ್ನ ಮೇಲೆ ಹಾಕ್ಕೊಳ್ತಾನೆ. ಆದರೆ ಅಹಿತೋಫೆಲನ್ನು ಹೇಳಿದ್ನಲ್ಲ, ಅವನು ಹೇಳುವಾಗ ಒಳ್ಳೆಯದಾಗಿರುತ್ತೆ, ಅದು ಒಳ್ಳೆಯದಾಗಿ ಅನಿಸ್ತದಂತೆ. ನೋಡಿ 4ನೇ ವಚನ ಓದಿ, 17:4. 2 ಸಮುವೇಲ 17:4. ಈ ಮಾತು ಅಬ್ಸಾಲೋಮನಿಗೂ ಇಸ್ರಾಯೇಲರ ಎಲ್ಲಾ ಹಿರಿಯರಿಗೂ. ನೋಡಪ್ಪ, ಅಬ್ಸಾಲೋಮನಿಗೆ ಮಾತ್ರ ಅಲ್ಲ, ಇಸ್ರಾಯೇಲರ ಹಿರಿಯರಿಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತಂತೆ. ಚೆನ್ನಾಗಿಯೇ ಇರ್ತದೆ. ದೇವರ ಮಕ್ಕಳು ಬಹಳ ಜಾಗ್ರತೆಯಿಂದ ಈ ವಿಷಯದಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಜ್ಞಾನೋಕ್ತಿ 2ನೇ ಅಧ್ಯಾಯಕ್ಕೆ ಬಂದರೆ 10ರಿಂದ 13 ಓದ್ರಿ. ಜ್ಞಾನೋಕ್ತಿ 2 10ರಿಂದ 13. ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು, ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಇದರಿಂದ ನೀನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತನಾಡುವವರಿಂದಲೂ ತಪ್ಪಿಸಿಕೊಳ್ಳುವಿ. ಅವರಾದರೋ ಕತ್ತಲ ಹಾದಿಗಳನ್ನು ಹಿಡಿಯಬೇಕೆಂದು ಧರ್ಮ ಮಾರ್ಗಗಳನ್ನು ತೊರೆದು ಬಿಡುವರು. ದೇವರ ವಾಕ್ಯ ಏನು ಹೇಳ್ತದೆ? ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು, ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ದೇವರ ಹತ್ರ ಈ ವಿವೇಕ, ಈ ಜ್ಞಾನವನ್ನು ನಾವು ಕೇಳಿ ಪಡ್ಕೊಳ್ಬೇಕು. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅವ್ರಿಗೆ ಹೇಳೋದೆಲ್ಲ ಚೆನ್ನಾಗಿಯೇ ಅನಿಸ್ತದೆ, ಆದರೆ ತಗೊಂಡೋಗಿ ಬಿಡೋದಂತೂ ದುರ್ಮಾರ್ಗದಲ್ಲಿ, ನಮ್ಮ ನಾಶನದಲ್ಲಿ. ಅದು ಭ್ರಾಂತಿ ಅಂತ ವಾಕ್ಯ ಹೇಳ್ತದೆ. ಅದು ಸೆಳವು ನಮ್ಮನ್ನು ಎಳಿತಾ ಇರ್ತದೆ. ಆದರೆ ಆ ಸಮಯದಲ್ಲಿ ಸರಿಯಾದ ತೀರ್ಮಾನ ತಗೊಳ್ಳಿಕ್ಕೆ ನಮಗೆ ಒಳ್ಳೆ ಜ್ಞಾನ ಕೊಡಪ್ಪ ಅಂತ ನಾವು ಕೇಳಬೇಕು. ನಾನು ಕೆಲವೊಂದು ಸಂದರ್ಭಗಳಲ್ಲಿ
ನಾನು ಈಗ ನೆನೆಸ್ಕೊಂಡು ಆಶ್ಚರ್ಯ ಪಡ್ತೀನಿ. ಯಾಕಂದರೆ ಆ ಸಮಯದಲ್ಲಿ ನಾನು ತೆಗೆದುಕೊಂಡಂತಹ ನಿರ್ಧಾರ ನನಗೀಗ ಆಶ್ಚರ್ಯವಾಗಿದೆ. ನನಗೆ ಹೆಂಗೆ ಆ ಥರ ಆಲೋಚನೆ ಬಂತು ನಿರ್ಧಾರ ತಗೊಳ್ಳಿಕ್ಕೆ. ನಿಜವಾಗ್ಲೂ ದೇವರು ಆ ಸಮಯದಲ್ಲಿ ನಮಗೆ ಅಂಥ ಆ ರೀತಿ ಆಲೋಚನೆಯನ್ನು, ಜ್ಞಾನವನ್ನು, ವಿವೇಕವನ್ನು ಕೊಡುವಾತನು. ಹಾಲೆಲೂಯ. ನಾವು ಕರ್ತನನ್ನು ಆತುಕೊಂಡು ಒಳ್ಳೆ ಜ್ಞಾನ, ವಿವೇಕವನ್ನು ದೇವರ ಬಳಿಯಲ್ಲಿ ನಾವು ಕೇಳಬೇಕು. ಹಾಲೆಲೂಯ. ನಿನ್ನ ಆಲೋಚನೆಗಳನ್ನು, ನಿನ್ನ ಮಾರ್ಗಗಳನ್ನು ನಮಗೆ ಕೊಡಪ್ಪ ಅಂತ ನಾವು ಕೇಳಬೇಕು. ಪವಿತ್ರಾತ್ಮನು ನಮಗೆ ಅದನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಯೋಹಾನ 16:13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಹಾಲೆಲೂಯ. ಅವ್ರೇನಾದರೂ ಕುತಂತ್ರ ಇಟ್ಕೊಂಡು, ಬೇರೆ ಏನೋ ಒಂದು ವಂಚನೆಯನ್ನು ಇಟ್ಕೊಂಡು ನಮಗೆ ದಿಕ್ಕು ತಪ್ಪಿಸ್ತಾ ಇದ್ದರೆ, ದೇವರ ಆತ್ಮನು ಸತ್ಯವನ್ನು ಅರಿತಾತನು ಎಲ್ಲ ವಿಷಯದಲ್ಲಿ, ಈವನ್ ನಮ್ಮ ಬಿಸ್ನೆಸ್ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ ನಮ್ಮನ್ನು ಸತ್ಯಕ್ಕೆ ನಡೆಸುವನು. ಹಾಲೆಲೂಯ. ನಮಗೆ ಆಲೋಚನೆ ಕೊಡ್ತಾನೆ, ನಮಗೆ ಬೇಕಾದ ಜ್ಞಾನ ಕೊಡ್ತಾನೆ. ಆ ಸಮಯದಲ್ಲಿ ಏನು ತೀರ್ಮಾನ ತಗೊಳ್ಬೇಕು. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ಹೇಳಿಬಿಟ್ಟು ನೀವು ಮೋಸ ಹೋಗ್ಬಿಡ್ಬೇಡ್ರಿ. ಅದು ಅಧರ್ಮಿಗಳ ಭ್ರಾಂತಿ. ಅದು ನಿಮ್ಮನ್ನು ಸೆಳೀತದೆ, ನಿಮ್ಮನ್ನು ತಪ್ಪು ಮಾರ್ಗಕ್ಕೆ ನಡೆಸಲಿಕ್ಕೆ ಸಕಲ ರೀತಿಯ ತಂತ್ರವನ್ನು ಹೂಡ್ತಾರೆ. ಆದರೆ ದೇವರು ನಿಮಗೆ ಬೇಕಾದ ವಿವೇಕವನ್ನು ಕೊಟ್ಟು, ತನ್ನ ಆತ್ಮನ ಮೂಲಕ ನಿಮಗೆ ಬೇಕಾದ ಆಲೋಚನೆಯನ್ನು ಕೊಟ್ಟು, ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು ಎನ್ನುವ ಹಾಗೆ, ಸಕಲ ವಿಷಯದಲ್ಲೂ ಸಹ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ. ಅವರು ತುಂಬ ಅಷ್ಟು ಸ್ವೀಟಾಗಿ ಮಾತಾಡ್ತಾ ಇರ್ತಾರೆ. ಏನೋ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆದರೆ ದೇವರ ಆತ್ಮನು ನಮ್ಮೊಳಗೆ ಮಾರ್ಗದರ್ಶನ ಕೊಡ್ತಾನೆ, ವಿವೇಕವನ್ನು ಕೊಡ್ತಾನೆ. ಆ ಸಮಯದಲ್ಲಿ ಏನು ಮಾಡಬೇಕೆಂಬುದಾಗಿ ನಮಗೆ ಬೇಕಾದ ಆಲೋಚನೆಯನ್ನು ಕೊಡ್ತಾನೆ. ಅಬ್ಸಲೋಮನು ಮೋಸ ಹೋಗ್ಬಿಟ್ಟ. ಅಹಿತೋಫೇಲಿನ ಆಲೋಚನೆಯನ್ನು ಕೇಳಿ ಅದನ್ನು ದೈವೋಕ್ತಿಗಿಂತ ವಿಶೇಷವಾಗಿ ನೆನೆಸಿ, ಅವನಿಗೆ ಮಾತ್ರ ಅಲ್ಲ ಹಿರಿಯರಿಗೂ ಸಹ ಹಾಗೆ ಅನಿಸ್ತಂತೆ. ಎಂಥ ದುಷ್ಕೃತ್ಯಕ್ಕೆ ಕೈ ಹಾಕಿದ. ಕೊನೆಗೆ ಅವನ ಅಂತ್ಯ ನಿಮಗೆ ಗೊತ್ತು. ಅವನ ಕೂದಲು ಮರಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಅವನು ಮಧ್ಯಾಕಾಶದಲ್ಲಿ ನೇತಾಡ್ತಾ ಇದ್ದ ಮತ್ತು ಅವನು ಕೊಲೆಯಾಗಿ ಅವನ ಜೀವಮಾನವೇ ಅಂತ್ಯ ಆಗ್ಬಿಡ್ತು. ಅವನಿಗೇನಾದರೂ ಯಾರಾದರೂ ಸರಿಯಾಗಿ ಗೈಡ್ ಮಾಡಿದರೆ, ನೋಡಪ್ಪ ಈ ರೀತಿ ನಿಮ್ಮ ತಂದೆಗೆ ವಿರುದ್ಧವಾಗಿ ತಿರುಗಿ ಬೀಳಬೇಡ, ಇದು ನಿನಗೆ ಒಳ್ಳೆಯದಲ್ಲ, ದೇವರ ನಿಯಮಕ್ಕೆ ವಿರುದ್ಧವಾಗಿ ನೀನು ತಪ್ಪು ಮಾರ್ಗಕ್ಕೆ ಇಳಿಬೇಡ ಅಂತ ಹೇಳಿ ಯಾರಾದರೂ ಗೈಡ್ ಮಾಡಿದರೆ ಅವನಿಗೆ ಚೆನ್ನಾಗಿರ್ತಿತ್ತು. ಅಥವಾ ಅಹಿತೋಫೇಲನ್ನು ಆಲೋಚನೆ ಕೊಟ್ಟಾಗ ಅವನೊಳಗೆ ಆ ವಿವೇಕ, ಆ ಜ್ಞಾನ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಅವನು ಮೋಸ ಹೋಗ್ಬಿಟ್ಟ. ದೇವ್ರ ಮಕ್ಕಳು ಮೋಸ ಹೋಗ್ಬಿಡ್ಬೇಡ್ರಿ. ಈ ಸಹಾಯವನ್ನು ನಮ್ಮ ಪ್ರತಿಯೊಂದು ವಿಷಯದಲ್ಲೂ ನಾವು ಹೊಂದಿಕೊಳ್ಬೋದು. ಆತ್ಮಿಕ ವಿಚಾರ ಮಾತ್ರ ಅಲ್ಲ. ಇವತ್ತು ಅನೇಕರು ಪಾಪಕ್ಕೆ ನಡೆಸಿಬಿಡ್ತಾರೆ. ನಮ್ಮ ಆತ್ಮಿಕ ವಿಷಯದಲ್ಲೂ ಸಹ ಇದು ಭಾಳ ಗಮನಿಸಬೇಕಾದ ಅಂಶ. ಆತ್ಮಿಕ ವಿಷಯದಲ್ಲಿ ನಮ್ಮನ್ನು ದೇವರ ಯೋಜನೆಯಿಂದ ಹೊರಗೆ ತಗೊಂಡ್ಬಿಡ್ತಾರೆ. ನಾನು ಕೆಲವ್ರನ್ನೆಲ್ಲ ಗಮನಿಸ್ತೀನಿ, ಕೆಲವ್ರನ್ನ ಪ್ರಾರ್ಥನೆಯಿಂದನೇ ದೂರ ಮಾಡಿಬಿಡ್ತಾರೆ. ಕೆಲವ್ರು ಫ್ರೆಂಡ್ಶಿಪ್ ಇದು ನೋಡ್ರಿ, ಆ ಫ್ರೆಂಡ್ಶಿಪ್ಪು ಪ್ರಾರ್ಥನೆಗೆ ಬರೋದನ್ನೇ ಕಡಿಮೆ ಮಾಡಿಬಿಡ್ತದೆ. ಯಾಕಂದರೆ ಕರೆಕ್ಟಾಗಿ ಪ್ರೇಯರ್ ಟೈಮಿಗೆ ಅವರೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತಾರೆ, ದಿಕ್ಕು ತಪ್ಪಿಸಿ ಕರ್ಕೊಂಡು ಹೋಗ್ಬಿಡ್ತಾರೆ. ಕೆಲವರು ಬಂದರೆ ಕರೆಕ್ಟಾಗಿ ಪ್ರೇಯರ್ ಟೈಮ್ಗೆ ಬರೋದು ಮನೆಗೆ, ಬ್ರದರ್ ಸಿಸ್ಟರ್ ಅಂದ್ಕೊಂಡು, ಬೇರೆ ಟೈಮೇ ಇಲ್ಲ ಅವ್ರಿಗೆ. ಅಂದರೆ ಅವ್ರು ಒಳ್ಳೆಯವರೇ, ಅವ್ರನ್ನ ಸೈತಾನ ಆ ರೀತಿಗೆ ಬಳಕೆ ಮಾಡ್ಕೊಳ್ತಾನೆ. ನೀವು ಜ್ಞಾನವಂತರಾಗಿ ನೀವು ಆಮೇಲೆ ಬನ್ನಿ, ಈಗ ಸ್ವಲ್ಪ ನಮಗೆ ಪ್ರೇಯರ್ ಟೈಮ್, ಈಗ ನಮಗೆ ವಾಕ್ಯ ಟೈಮ್, ಇವತ್ತು ಭಾನುವಾರ ಆರಾಧನೆ, ನೀವು ಅವ್ರಿಗೆ ಹೇಳಬೇಕು. ಭಾನುವಾರ ನೀವು ಆರಾಧನೆ ಮಾಡೋ ಟೈಮ್ಗೆ ನಿಮ್ಮ ಮನೆಗೆ ಗೆಸ್ಟ್ಗಳು, ಅಕ್ಕ ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಮನೆಗೆ ಬರೋಣ ಅಂದ್ಕೊಂಡಿದ್ದೀನಿ. ನೀವು ಹೇಳಿ, ತಾಯಿ ಪುಣ್ಯಾತ್ಗೀತಿ 12 ಗಂಟೆ ಮೇಲೆ ಬಾವಾ ಅಂತ ಹೇಳಿ,
ಅಥವಾ ಬೇರೆ ಟೈಮ್ ಹೇಳಿ, ನೀವು ಆರಾಧನೆ ಮುಗಿಯುವ ಟೈಮ್ ಬೇರೆ ಟೈಮ್ನೇ ಹೇಳಿ. ಗೊತ್ತಾಗಲ್ಲ ಹೆಂಗೆ ಭ್ರಾಂತಿ, ನಮಗೆ ಸೈತಾನ ಹೆಂಗೆ ನಮ್ಮನ್ನು ದಿಕ್ಕು ತಪ್ಪಿಸ್ತಾನೆ ಅಂತಲೇ ಗೊತ್ತಾಗಲ್ಲ. ನಾವು ವಿವೇಕವುಳ್ಳವರಾಗಿರಬೇಕು, ದೇವ್ರ ಹತ್ರ ಕೇಳಬೇಕು, ಆ ವಿವೇಕವುಳ್ಳ ಆತ್ಮನನ್ನು ನನಗೆ ಕೊಡಪ್ಪ, ಜ್ಞಾನದ ಆತ್ಮನನ್ನು ನನಗೆ ಕೊಡು ಸ್ವಾಮಿ. ಜ್ಞಾನವು ನಮ್ಮನ್ನು ಕಾಪಾಡುವುದು ಅಂತ ಹೇಳ್ತದೆ. ಇದರಿಂದ ಅಂದರೆ ಜ್ಞಾನೋಕ್ತಿ 2ನೇ ಅಧ್ಯಾಯದಲ್ಲಿ 12ನೇ ವಚನ ಹೇಳ್ತದೆ, ಇದರಿಂದ ನೀನು ದುರ್ಮಾರ್ಗದಿಂದಲೂ ಕೆಟ್ಟ ಮಾತನಾಡುವವರಿಂದಲೂ ನೀನು ತಪ್ಪಿಸಿಕೊಳ್ಳುವಿ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ತಪ್ಪಿಸ್ಕೊಳ್ಳಿಕ್ಕೆ ದೇವರು ನಮಗೆ ವಿಶೇಷ ಜ್ಞಾನವನ್ನು ಆಲೋಚನೆಯನ್ನು ಕೊಡ್ತಾನೆ. ಮಕ್ಕಳು ಹೈಸ್ಕೂಲ್ ಓದೋವರೆಗೆ ಚೆನ್ನಾಗಿಯೇ ಇರ್ತಾರೆ. ಕಾಲೇಜ್ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಸಿಗ್ತದೆ. ಯೂನಿಫಾರ್ಮ್ ಹಾಕ್ಬೋಬೇಕಾಗಿಲ್ಲ, ಸ್ವಲ್ಪ ಲೇಟಾಗಿ ಬಂದರೂ ಯಾರೂ ಕೇಳೋರಿಲ್ಲ, ಮಧ್ಯದಲ್ಲಿ ಎದ್ದೋದ್ರು ಯಾರೂ ಬಯೋದಿಲ್ಲ, ಒಂದು ಪೀರಿಯಡ್ ಚಕ್ಕರ್ ಹೊಡೆದ್ರು ಯಾರು ಅದ್ರ ಬಗ್ಗೆ ಲೆಕ್ಕ ವಹಿಸೋದಿಲ್ಲ. ಯಾಕಂದರೆ ಅವನು ಬುದ್ಧಿವಂತನು, ತಿಳುವಳಿಕೆ ಬಂದಿದೆ, ಅವನೇ ತೀರ್ಮಾನ ಮಾಡ್ತಾನೆ ಅಂತ ಹೇಳಿ ಸರ್ಕಾರ ಆ ಥರ ಅಧಿಕಾರಿಗಳು ಆ ರೀತಿ ಬಿಟ್ಬಿಟ್ಟಿದ್ದಾರೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಸ್ವಲ್ಪ ಫ್ರೀಡಮ್ ಸಿಕ್ಕಿದ ತಕ್ಷಣ ತಪ್ಪಾದ ಸಹವಾಸಗಳಲ್ಲಿ ಹೋಗಿ ಮಿಸ್ಗೈಡ್ ಆಗಿಬಿಡ್ತಾನೆ. ಯಾವಾಗ ಈ ತಪ್ಪು ಸಹವಾಸಗಳು ಬರ್ತದೋ ಆವಾಗ ಮಿಸ್ಗೈಡೆನ್ಸ್ ಬಂದುಬಿಡ್ತದೆ, ತಪ್ಪಾಗಿ ಮಾರ್ಗದರ್ಶನಗಳು ಬಂದುಬಿಡ್ತದೆ. ಆಯಿತಾ, ನಾವು ನೋಡಿ ಲೋಕದಲ್ಲಿದ್ದೀವಿ, ಅನೇಕ ವ್ಯವಹಾರಗಳು, ಬಿಸ್ನೆಸ್ಸು, ಕೆಲಸ ಕಾರ್ಯಗಳು, ಅನೇಕಕ್ಕೆ ಆಳುಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ, ಕೆಲವರು ಕೈ ಕೆಳಗಿದ್ದು ಕೆಲಸ ಮಾಡಬೇಕಾಗ್ತದೆ, ಅನೇಕ ವ್ಯವಹಾರಗಳಿವೆ. ಎಲ್ಲದರಲ್ಲೂ ಸಹ ನಾವು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗದ ಹಾಗೆ, ಪಾಪ ಮಾಡದ ಹಾಗೆ, ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಾಕೊಳ್ಳದ ಹಾಗೆ, ಅವರು ಮಾಡಿದ ಪಾಪದ ಕೃತ್ಯದಲ್ಲಿ ನಾವು ಸಿಕ್ಕಾಕೊಳ್ಳದ ಹಾಗೆ ದೇವರು ನಮ್ಮನ್ನು ಕಾಪಾಡುವಂತೆ ನಮಗೆ ಜ್ಞಾನದ ಆತ್ಮನನ್ನು ಕೇಳಬೇಕು. ಪವಿತ್ರಾತ್ಮ ನಮಗೆ ಈ ಮಾರ್ಗದರ್ಶನವನ್ನು ಕೊಡ್ತಾರೆ. ಅವ್ರು ಮಾಡುವ ತಪ್ಪಿನ ಕಾರ್ಯಗಳಲ್ಲಿ ನಮಗೆ ಬೆಳಕನ್ನು ಚೆಲ್ತಾನೆ. ಇದು ಬೇಡ ಮಗನೇ, ಈ ಥರ ಮಾಡಬೇಡ ಅಂತ ಹೇಳಿ ನಿಮಗೆ ಬೇಕಾದ ಆಲೋಚನೆಗಳನ್ನು ಕೊಡ್ತಾರೆ. ಈ ಫ್ರೆಂಡ್ಶಿಪ್ಲಿ ನಾನು ಹೋದರೆ ನನ್ನ ಭವಿಷ್ಯ ಹಾಳಾಗುತ್ತೆ, ಈ ಫ್ರೆಂಡ್ಸ್ ಜೊತೆ ಹೋದರೆ ಮುಂದೆ ನಾನು ಭವಿಷ್ಯ ಕಳ್ಕೊಳ್ತೀನಿ ಅಂತ ಹೇಳಿ ಆ ಪ್ರಜ್ಞೆನ ಕೊಡ್ತಾರೆ. ಅನೇಕರಿಗೆ ಆ ಪ್ರಜ್ಞೆ ಬರುವಷ್ಟರೊಳಗೆ ಮಿತಿಮೀರಿ ಹೋಗ್ಬಿಡ್ತದೆ. ಆದರೆ ದೇವರು ಪ್ರಜ್ಞೆ ಕೊಡ್ತಾನೆ. ಹಲ್ಲೆಲೂಯ. ನಮಗಾಗಿ ಪ್ರಾರ್ಥನೆ ಮಾಡುವ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವ, ನಮ್ಮ ಮಕ್ಕಳಿಗೆ ಜ್ಞಾನದ ಆತ್ಮವನ್ನು ಕೊಡು ಸ್ವಾಮಿ, ವಿವೇಕದ ಆತ್ಮವನ್ನು ಕೊಡಪ್ಪ. ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಾಕೊಂಡು ಭವಿಷ್ಯ ಹಾಳು ಮಾಡ್ಕೋಬಾರ್ದು, ದಿಕ್ಕು ತಪ್ಪಿ ಹೋಗ್ಬಿಡಬಾರ್ದು, ಮೋಸ ಹೋಗ್ಬಿಡಬಾರ್ದು, ಭವ್ಯವಾದ ಭವಿಷ್ಯವನ್ನು ಕಳ್ಕೊಬಿಡಬಾರ್ದು. ಸರಿಯಾಗಿ ತೀರ್ಮಾನ ಮಾಡಲಿಕ್ಕೆ, ಯಾವ ಸಮಯದಲ್ಲಿ ಏನು ಮಾಡಬೇಕು ಎಂಬುದಾಗಿ ತೀರ್ಮಾನ ಮಾಡಲಿಕ್ಕೆ, ಯಾವುದನ್ನು ಬೇಡ ಅಂತ ಹೇಳಬೇಕು ಅದನ್ನು ಬೇಡ ಅಂತ ಹೇಳಲಿಕ್ಕೆ ಬೇಕಾದ ಜ್ಞಾನ, ವಿವೇಕ, ಯಾವುದನ್ನು ಚೂಸ್ ಮಾಡಲಿಕ್ಕೆ, ಯಾವುದನ್ನು ಅವರು ಆಯ್ಕೆ ಮಾಡಲಿಕ್ಕಿದೆಯೋ ಅದನ್ನು ಸರಿಯಾಗಿ ಆಯ್ಕೆ ಮಾಡಲಿಕ್ಕೆ, ಹಲ್ಲೆಲೂಯ, ಅವರಿಗೆ ಜ್ಞಾನ ವಿವೇಕದ ಆತ್ಮ ಬೇಕು. ಇಲ್ಲಾಂದರೆ ಎಲ್ಲೋ ಹೋಗಿ ಸಿಕ್ಕಾಕೊಂಡ್ಬಿಡ್ತಾರೆ. ನೀವು ಸಿಕ್ಕಾಕೊಂಡ್ಬಿಡ್ತೀರಿ, ನಿಮ್ಮ ಮಕ್ಕಳು ಸಿಕ್ಕಾಕೊಂಡ್ಬಿಡ್ತಾರೆ. ಇವತ್ತು ನಾವು ಕರ್ತನ ಹತ್ರ ಕೇಳುವ, ಜ್ಞಾನ ಬೇಕಪ್ಪ, ವಿವೇಕ ಬೇಕು ಸ್ವಾಮಿ, ಕೃಪೆ ಕೊಡಪ್ಪ. ದುಷ್ಪ್ರೇರಣೆಗೆ ಒಪ್ಪಲೇಬಾರ್ದು. ತಪ್ಪಾದ ವಿಚಾರಗಳಿದ್ರೆ ಅವನ ಫ್ರೆಂಡ್ಶಿಪ್ ಹೋದ್ರೂ ಪರವಾಗಿಲ್ಲ, ಅದನ್ನು ಮಾತ್ರ ಒಪ್ಪಬಾರ್ದು. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ ಎಂಬುದಾಗಿ ಜ್ಞಾನೋಕ್ತಿ 1:10 ನಾವು ಒಪ್ಪಲೇಬಾರ್ದು. ನಮ್ಗೆ ಆ ದೃಢ ತೀರ್ಮಾನ. ಅವ್ರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಬೇಡಪ್ಪ ನನಗೆ ಈ ವಿಚಾರ ನನಗೆ ಬೇಡ, ಅದಕ್ಕೆ ಒಪ್ಪಲೇಬಾರ್ದು. ಹಲ್ಲೆಲೂಯ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಯಾರೂ ಸಿಕ್ಕಾಕೋಬಾರ್ದು. ತಮ್ಮ ಸ್ಥಿರ ಮನಸ್ಸನ್ನು ಯಾರೂ ಕೂಡ ಬಿಟ್ಟು ಭ್ರಷ್ಟರಾಗಿ ಹೋಗ್ಬಿಡ್ಬಾರ್ದು. ಶಾಪಗ್ರಸ್ತರಾಗಿ ಯಾರೂ ಆಗ್ಬಿಡ್ಬಾರ್ದಪ್ಪ. ಕರ್ತನೆ, ಮೊದಲನೇದಾಗಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನೀ ಕೃಪೆ ಕೊಡಪ್ಪ. ಜ್ಞಾನದ ಆತ್ಮ, ವಿವೇಕದ ಆತ್ಮನನ್ನು ಕರ್ತನೆ ನಮಗೆ ಕೊಟ್ಟಿದ್ದೀರಿ. ಕರ್ತನೆ ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು. ಪವಿತ್ರಾತ್ಮನ ಆಲೋಚನೆ ನಮಗುಂಟಾಗಲಿ. ಹಲ್ಲೆಲೂಯ.
ಅವರು ಬಹಳ ಒಳ್ಳೆಯದಾಗಿ ಅದ್ಭುತವಾಗಿ ಹೇಳ್ತಾ ಇದ್ರು. ಅದರಲ್ಲಿ ಅಪಾಯ ಇರುವುದಾದರೆ ನಮ್ಮೊಳಗೆ ಪವಿತ್ರಾತ್ಮನ ಗಂಟೆ ಬಾರಿಸ್ಬೇಕಪ್ಪ. ಬೇಡ ಮಗನೇ, ಇದು ಬೇಡ, ನಿನಗೆ ಅಪಾಯ ಅಂತ ಹೇಳಿ ಅಂತರ್ಯದಲ್ಲಿ ಆ ಸ್ವರ ಕೇಳಿಸ್ಬೇಕು. ಥ್ಯಾಂಕ್ ಯು. ಅದನ್ನು ಗುರುತಿಸಲಿಕ್ಕೆ ಸಾಮರ್ಥ್ಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಅದನ್ನು ಗುರುತಿಸಲಿಕ್ಕೆ ಸಾಮರ್ಥ್ಯ ಕೊಡು ಸ್ವಾಮಿ. ಸರಿಯಾದ ವಿವೇಕಪೂರ್ವಕವಾದ ನಿರ್ಧಾರ ತಗೊಳ್ಳಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಜ್ಞಾನ, ವಿವೇಕದ ಡಿಸಿಷನ್ ಹೊರಟು ಬರಲಿ ನಮ್ಮೊಬ್ಬೊಬ್ಬರ ಮೂಲಕವಾಗಿ. ಜ್ಞಾನದ ಡಿಸಿಷನ್, ವಿವೇಕದ ತೀರ್ಮಾನಗಳು ಬರಲಿ. ದುಷ್ಪ್ರೇರಣೆಯನ್ನು ಮಾಡಿದ್ರೆ ಅದನ್ನು ಬೇಡ ಎಂಬುದಾಗಿ ಸಗಟಾಗಿ ಅದನ್ನು ತಳ್ಳಿ ಹಾಕಬೇಕು ಸ್ವಾಮಿ. ಅದು ಎಷ್ಟೇ ನಮಗೆ ಒಳ್ಳೆ ಫ್ರೆಂಡ್ಸ್ ಆಗಿ ಆಪ್ತರಾಗಿ ಕಂಡರೂ ಸಹ, ಒಳ್ಳೆ ಜ್ಞಾನಿ ಬುದ್ಧಿವಂತ, ಇವನು ಒಳ್ಳೆಯದನ್ನೇ ಹೇಳ್ತಾನೆ ಅಂತ ಅನಿಸ್ತರೂ ಸಹ, ಕರ್ತನೇ ದೇವರ ಆತ್ಮನು ಜ್ಞಾನ ವಿವೇಕ ಕೊಟ್ಟು ಅದರಲ್ಲಿರುವ ಅಪಾಯಗಳನ್ನು ನೀನು ಸ್ಪಷ್ಟಪಡಿಸಿ ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ಬೇಡ್ತೇನೆ. ನನ್ನನ್ನು ತಪ್ಪಿಸಿ ಕಾಪಾಡಪ್ಪ, ನನ್ನ ಮಕ್ಕಳನ್ನು ತಪ್ಪಿಸಿ ಕಾಪಾಡಪ್ಪ. ಕರ್ತನೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ತಪ್ಪಿಸಿ ಕಾಪಾಡು ಸ್ವಾಮಿ. ಸಭೆ ಮಕ್ಕಳೆಲ್ಲರನ್ನ ತಪ್ಪಿಸಿ ಕಾಪಾಡಪ್ಪ. ಎಲ್ಲ ದುಷ್ಟನ ದುಷ್ಪ್ರೇರಣೆಗಳಿಗೆ, ಸೈತಾನನ ತಪ್ಪು ಮಾರ್ಗಗಳಿಗೆ, ಎಲ್ಲ ವಂಚನೆ ಕಾರ್ಯಗಳಿಗೆ, ಮೋಸ ಅನ್ಯಾಯದ ಕಾರ್ಯಗಳಿಗೆ ಯಾರು ಸಿಗಾಕೋಬಾರ್ದಪ್ಪ. ಯಾರು ಬಲಿಪಶು ಆಗಬಾರ್ದು. ಕರ್ತನೇ, ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡದೆ ಅವುಗಳನ್ನು ತ್ಯಜಿಸಿ ಅವುಗಳನ್ನು ಕರ್ತನೆ ತಳ್ಳಿ ದೂರ ಹಾಕಿ, ಕರ್ತನಿನ ಮಕ್ಕಳು ಆಶೀರ್ವಾದದಲ್ಲಿ ಮುಂದುವರಿಲಿಕ್ಕೆ ಅನುಗ್ರಹ ಕೊಡಿ. ಹಲ್ಲೆಲೂಯ. ಅಧರ್ಮಿಗಳ ಭ್ರಾಂತಿ, ತಪ್ಪು ಮಾರ್ಗದಲ್ಲಿರುವವರ ದುಷ್ಕೃತ್ಯಗಳು, ಅದರಲ್ಲಿ ಸುಖ ಇದೆ ಎಂಬಂಥ ಭ್ರಮೆ, ಅದರಲ್ಲಿ ಆಶೀರ್ವಾದ ಇದೆ ಅನ್ನುವಂಥ ಭ್ರಮೆ, ಅದಕ್ಕೆ ಯಾರು ಮರಳಾಗಿ ಮೋಸ ಆಗಿಬಿಡ್ಬಾರ್ದಪ್ಪ. ಕರ್ತನೆ, ಎಲ್ಲರನ್ನೂ ತಪ್ಪಿಸಿ ಕಾಪಾಡು. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ ಪವಿತ್ರಾತ್ಮನ ಸಹಾಯವನ್ನು ಪಡೆದು ಕರ್ತನೆ ಈ ವಿಷಯಗಳಲ್ಲಿ ಜಾಗ್ರತೆ ವಹಿಸಲಿಕ್ಕೆ ನೀನು ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಕರ್ತನೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸ್ತೇವೆ. ವಿಶೇಷವಾಗಿ ಇವತ್ತು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಯಾರೂ ಸಿಕ್ಕಾಕೋಬಾರ್ದು. ಯಾರೂ ಕೂಡ ತಮ್ಮ ಆತ್ಮಿಕ ಮೌಲ್ಯವನ್ನು ಬಿಟ್ಟು ಭ್ರಷ್ಟರಾಗಿ ಹೋಗ್ಬಿಡ್ಬಾರ್ದಪ್ಪ. ಪ್ರತಿಯೊಬ್ಬರನ್ನ ಆಶೀರ್ವದಿಸು ಕರ್ತನೇ. ಅದು ತಪ್ಪು, ಅದು ಅಪಾಯ ಅಂತ ಹೇಳಿ ಗುರುತಿಸಲಿಕ್ಕೆ ನೀನು ಕೃಪೆ ಕೊಡು ಮತ್ತು ಧೈರ್ಯವಾಗಿ ಅದನ್ನು ಬೇಡ ಅಂತ ಹೇಳಲಿಕ್ಕೆ ಕೃಪೆ ಕೊಡಪ್ಪ. ಫ್ರೆಂಡ್ ಬೇಜಾರು ಮಾಡ್ಕೋತಾನೆ ಅಂತ ಯೋಚನೆ ಮಾಡಬಾರ್ದು. ನಮ್ಮ ಸಂಬಂಧಿಕರಿಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಬಾರ್ದು. ಅದು ಅಪಾಯದ ದಾರಿ, ಅದರಲ್ಲಿ ಸೈತಾನ ವಂಚನೆ ಇದೆ ಅಂತ ಗೊತ್ತಾದರೆ ಸಗಟಾಗಿ ಅದನ್ನು ಬದಿಗಿಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ಕರ್ತನೇ, ಈ ದಿನ ಶುಭದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಾವು ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ನಮ್ಮನ್ನು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.